ನಮ್ಮಪ್ಪ ನೋಡಕ್ಕೆ ದೊಡ್ಡ ದುಡ್ಡಿನ ದೊಡ್ಡೇಗೌಡ, ಮಾಡೋದೆಲ್ಲ ಬಿಗ್ನಾಸಿ ಪಿಚ್ಚೇಗೌಡನ ಕೆಲಸ. ತೆಗೀರಿ, ಯಾವನ ಬೇಕಿದೆಲ್ಲ. ನಮಸ್ಕಾರ ಕಣ್ಣ. ಏನ್ ಮಾಡ್ತಾ ಇದ್ದೀರಿ ತಾವು? ಸುಮ್ನೆ ಹಿಂಗೆ ಕೂತ್ಕೊಂಡು ಅಂಗಡಿ ನೋಡ್ತಾ ಇರಿ. ಇದು ಅಂಗಡಿ ನೋಡ್ಕೊಳ್ಳೋ ಲಕ್ಷಣನಾ? ಮತ್ತಿನ್ ಹೆಂಗಪ್ಪ? ನಿನ್ನ ಅಂಗಡಿ ಕಳಿಸಿದ್ದು ದಿಮ್ಮಾಲೆ ರಂಗ ದೀಪಾಲೆ ಕಂಬ ಅಂತ ಪೋಸ್ ಕೊಟ್ಕೊಂಡು ನಿಂತ್ಕೊಳಕಲ್ಲ. ಮತ್ತಿನ್ಯಾಕೆ? ಓಡಾಡ್ಕೊಂಡು ಅದು ಇದು ಮಾಡ್ಕೊಂಡು ಜವಾಬ್ದಾರಿನ ಸ್ವಲ್ಪ ತಲೆಗೆ ಹಚ್ಕೊಂಡ್ಲಿ ಅಂತ. ಅಯ್ಯಪ್ಪ ಡಾಲ್ಡಾ ತುಪ್ಪ. ಏನಂದೆ? ಅಲ್ಲಪ್ಪ, ಯಾರು ನಿಂತ್ಕೊಂಡು ಓಡಾಡ್ಕೊಂಡು ಯಾರಾದ್ರೂ ವ್ಯವಹಾರ ಮಾಡ್ತಾರ? ಒಂದ್ AC ರೂಮ್ ಕಟ್ಸ್ಬೇಕು, ಒಂದ್ ಚೇರ್ ಹಾಕ್ಬೇಕು, ಕಾಲ್ ಮೇಲೆ ಕಾಲ ಕೂತ್ಕೋಬೇಕು, ಆವಾಗ್ಲಪ್ಪ ವ್ಯವಹಾರ. ಅಂದ್ರೆ ನೀವ್ ಯಾವ ಬುದ್ಧಿ ಕಲಿತಿರೋ? ನೋಡು, ಮಾಡೋ ತೆಂಗಿನಕಾಯಿ ವ್ಯಾಪಾರ AC ರೂಮ್ ಬೇಕಂತೆ. ಲೇ, ಆಳಾಗ್ ದುಡಿಬೇಕು, ಅರಸನಾಗ್ ತಿನ್ಬೇಕು ಕಳ್ಳ. ಬರ ಕೆಲಸ ನೋಡು. ಇಲ್ಲಪ್ಪ, ನಂಗೆ ಆಗಲ್ಲ. ಏನಂದೆ? ತೆಗೆದು ಕೊಟ್ಟ ಅಂದ್ರೆ ಮೂತಿ ಎಲ್ಲ ಪಚಡಿ ಆಗ್ಬಿಡ್ಬೇಕು. ಕೆಲಸ ನೋಡು. ಕರ್ಮ ಮಾಡಿ ನಿನ್ ಮಗನ ಹುಟ್ರೆ. ಮಗಂತಂದು ಓಶ್ಯಪ್ಪ ಸುಸ್ತು. ಯಾರ್ ಲೋಡ್ ಬಂತು? ಅಯ್ಯೋ ಬಾಯಿ ಮಣ್ಣಾಕ, ಆಷಾಢದಲ್ಲಿ ಅಧಿಕ ಮಾಸ ಅಂತ ಈಗ್ಲೇ ಬರ್ಬೇಕಲ್ಲ ಲೋಡು. ಗೋಪಾಲ, ಬಂದೆ ಇರ್ರಿ. ಬಡ್ಡಿ ಮಗನ ಬಂದೆಪ್ಪ. ಬಂದೇನಲ್ಲೇ? ಏನಪ್ಪ ಏನಪ್ಪ ಅಂತ ಗಂತ ನಿಂತ್ಬಿಟ್ಟಿಯಲ್ಲ. ಲೋಡ್ ಬಂದಿದೆ, ಅನ್ಲೋಡ್ ಮಾಡು. ನಾನಾ? ನಿಮ್ಮ ಅಪ್ಪ ಮಾಡ್ಬೇಕಾ? ನಿನ್ನ ಹತ್ರ ಬಯಸ್ಕೊಂಡ್ ಮಾಡೋದೇ ಒಳ್ಳೇದು. ಕೆಲಸ ಹೇಳಿದ್ರೆ ಸಾಯ್ತಾನೆ. ಗೋಪಾಲ, ಅಪ್ಪ ತಗೋ 5,000 ರೂಪಾಯಿ ಐತೆ. ಆ ಕೊಂಡಜ್ಜಿ ವಿಶ್ವಣ್ಣ ಕೊಟ್ಟು ನಾಡದ್ದು ಕೊಬ್ಬರಿ ಕಳಿಸ್ಬೇಕಂತೆ ಅಂತ ಹೇಳ್ಬಿಟ್ ಬಾ. ಹುಷಾರು. ಆಯ್ತಪ್ಪ, ಆಯ್ತು. ಇದು ಧರ್ಮದ ಆಸ್ಪತ್ರೆ ಆಗಿದ್ರು ನಾನಂತೂ ಧರ್ಮರಾಯ ಅಲ್ಲ. ಏನ್ರಿ ಡಾಕ್ಟ್ರೆ, ಪಾಪ ಬಡವ್ರ ಹತ್ರ ದುಡ್ಡು ಕೇಳ್ತಾ ಇದೀರಾ? ಓಹೋ, ಇವನು ಬೇರೆ ಬಂದ್ಬಿಟ್ಟ ದೊಣ್ಣೆ ನಾಯಕ ನಂದೆಲ್ಲ ಇಡ್ಲಿ ಅಂತ. ನೋಡಯ್ಯ, ನಿನಗೆ ಕನಿಕರ ಇದ್ರೆ ದುಡ್ಡು ಕೊಟ್ಟು ಮಾತಾಡಯ್ಯ. ದುಡ್ಡು ಕೊಟ್ಟು ಮಾತಾಡ್ಬೇಕಾ? ಆಯ್ತು, ತಗೊಳ್ರಿ. 5,000 ರೂಪಾಯಿ ಇದೆ, ಮಜಾ ಮಾಡ್ರಿ. ಏನಯ್ಯ ಇದು? ಮೊದ್ಲೇ ಹೇಳ್ಬಾರ್ದನಯ್ಯ. ಚಿನ್ನು ಬಾಬಾ, ದುಡ್ಡು ಕೊಟ್ಟೆಟ್ಗೆ ಏನ್ ಬದಲಾವಣೆ ಆಗ್ಬಿಟ್ರು. ಏನ್ ಪ್ರಪಂಚನಯ ಇದು? ಅಂತೂ ಮಗು ಔಟ್ ಆಫ್ ಡೇಂಜರ್ ಆಯ್ತಪ್ಪ. ನಾನು ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಉಳಿಸಿದ್ದೀನಿ. ಅಯ್ಯಯ್ಯೋ, ನಮ್ಮಪ್ಪ ದುಡ್ಡನ್ನ ಕೊಂಡಜ್ಜಿ ವಿಶ್ವಣ್ಣನ್ ಕೊಡು ಅಂತ ಹೇಳಿದ್ರು. ದುಡ್ಡಿಲ್ದೆ ಹೋದ್ರೆ ಜಾನ್ ನಿಖಾಲ ಆಗ್ಬಿಡುತ್ತೆ. ಏನ್ ಮಾಡೋದು? ಡಾಕ್ಟ್ರೆ, ಒಂದ್ ಫೋನ್ ಮಾಡ್ಲಾ? ಇಂಥ ಸಮಯದಲ್ಲೇ ಫೋನ್ ಬರ್ಬೇಕಾ? ಹಲೋ, ಲೋಕಾಯುಕ್ತ ವೆಂಕಟಾಚಲನವರ? ನಾನ್ರೇ ಅಖಿಲ ಕರ್ನಾಟಕ ಬೆಕ್ಕರ್ ಸಂಘದ ಅಧ್ಯಕ್ಷ. ನಮಸ್ಕಾರ ಸರ್, ನಾನು ದೊಡ್ಡೇಗೌಡನ ಮಗ ಗೋಪಾಲ ಮಾತಾಡೋದು. ನೀನು ಗೋಪಾಲ ಆಗಿರು, ಗೋವಿಂದ ಆಗಿರು, ಗೋಪಿ ಕೃಷ್ಣನ್ ತರ ರಸಲೀಲಿರೋ ನನಗೆ ಫೋನ್ ಮಾಡಿ ಯಾಕಯ್ಯ ತೊಂದರೆ ಕೊಡ್ತೀಯಾ? ಅಣ್ಣವ್ರೆ, ನೀವ್ ಹೇಳ್ದಂಗೆ ಡಾಕ್ಟ್ರು ಬೇಜಾನ್ ಲಂಚ ಹೊಡಿತಾವ್ರೆ. ಮಂಚ ಹತ್ತಿರೋ ಟೈಮಲ್ಲಿ ಫೋನ್ ಮಾಡಿ ಲಂಚದ ವಿಷಯ ಮಾತಾಡ್ತಾ ಇದೆಯಲ್ಲ, ಯಾರಯ್ಯ ನೀನು? ಪೌಡ್ರ್ ಹಾಕಿರೋ ದುಡ್ಡನ್ನ ಗ್ಲೌಸ್ ಹಾಕ್ದಂಗೆ ನನ್ ಕೈಯಾರ ನಾನೇ ಕೊಟ್ಟಿದ್ದೀನಿ. ಈಸ್ಕೊಂಡ್ಬಿಟ್ಟವ್ರೆ. ನಾವಿರೋದಿನ್ 10 ನಿಮಿಷ ಅಷ್ಟೇ. ಅಯ್ಯೋ ಸ್ವಲ್ಪ ಇರಮ್ಮಿ, ಒಂದಲ್ಲ ಎರಡಲ್ಲ ಅಮ್ಮ, ತಾಯಿ ಅಂತ ಕಲೆಕ್ಷನ್ ಮಾಡಿ 10,000 ರೂಪಾಯಿ ಕೊಟ್ಟಿದ್ದೀನಿ. ಇದೇ ಸಮಯದಲ್ಲಿ ಯಾವನೋ ನನ್ನ ಮಗ ಫೋನ್ ಮಾಡಿ ರಸಭಂಗ ಮಾಡ್ತಾವನೆ. ಸ್ವಲ್ಪ ತಡ್ಕೊ ಅಮ್ಮಿ. ಪೊಲೀಸವ್ರ ಜೊತೆ ಬೇಗ ಬನ್ನಿ, ತಗಲಾಕೊಂಡ್ಬಿಡ್ತಾನೆ. ಬೇಗ ಬನ್ನಿ. ಲೋಕಾಯುಕ್ತರು ಪೊಲೀಸವ್ರನ್ನ ಕರ್ಕೊಂಡು ಇನ್ನ 5 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಸರ್ ದಯವಿಟ್ಟು ಬೇಡಿ ಸರ್, ನನಗೆ 2 ಫ್ಯಾಮಿಲಿ, 4 ಹೆಣ್ಮಕ್ಳು. ನಿಮ್ಮ ದುಡ್ಡು ಬೇಕಾದ್ರೆ ನಿಮ್ಗೆ ವಾಪಸ್ ಕೊಟ್ಟು ಬಿಡ್ತೀನಿ ಸರ್. ಕೊಡು. ತಗೊಳ್ಳಿ. ಇನ್ನೊಂದ್ಸರಿ ಈ ತರ ಮಾಡ್ತೀಯಾ? ಮಾಡಲ್ಲ. ಲಂಚ ತಗೋತಿಯಾ? ಬೈರಸಿದ್ದಪ್ಪ ನಾನೇ ಮಾಡಲ್ಲ ಸರ್. ನಾನು ಹೋದ್ಮೇಲೆ ಅವ್ರಿಗೆ ಏನಾದ್ರು ತೊಂದ್ರೆ ಕೊಟ್ರೆ ನಿನ್ ಜಾನ್ ನಿಖಾಲ್ ಮಾಡಿಸ್ಬಿಡ್ತೀನಿ.